ಸದನ ಅನ್ಬೇಕೋ ಕದನ ಅನ್ಬೇಕೋ ಸುಮ್ಮನೆ ವೃಥಾ ಚರ್ಚೆ ಅನ್ಬೇಕೋ ಕಾಲಹರಣ ಅನ್ಬೇಕೋ ಅನ್ನುವ ಥರದಲ್ಲಿ ಬೇಸತ್ತು ಹೋಗಿದ್ದೀವಿ ನಾವು ನೀವೆಲ್ಲ. ಕಾರಣ ಏನು? ಅಭಿವೃದ್ಧಿ ವಿಚಾರವಾಗಿ ಬಿಟ್ಟು ಬೇರೆ ಎಲ್ಲ ಚರ್ಚೆಗಳನ್ನು ಮಾಡ್ತಾರೆ. ಯಾವುದೇ ಪಕ್ಷ ಇದ್ರೂ ಕೂಡ ಇದೇ ಆಗ್ತಾ ಇದೆ ಅಲ್ವಾ? ಸರ್ಕಾರದಲ್ಲಿರಲಿ ವಿಪಕ್ಷಗಳಲ್ಲಿರಲಿ. ಈಗ ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಕೊಂಡಿತ್ತಲ್ವಾ? ಆದರೆ ಈಗೇನಾಗಿದೆ ಗೊತ್ತಾ? ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಮ್ಯಾಟರ್. ಬನ್ನಿ ನೋಡೋಣ. ಸಚಿವ ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ಯು ಟರ್ನ್. ಬಿಜೆಪಿಯ ಉದ್ದೇಶಿತ ಪಾದಯಾತ್ರೆ ಕ್ಯಾನ್ಸಲ್ ಆಗಿದೆ ಅನ್ನೋದು ಸದ್ಯದ ಮಾಹಿತಿ. ಮುಂದಿನ ಭಾನುವಾರದಿಂದ ಹೋರಾಟಕ್ಕೆ ದೊಡ್ಡ ಮಟ್ಟದ ಯೋಜನೆ ಬಹಳ ನಡೆದಿದ್ವು. ಹೈಕಮಾಂಡ್ ಒಪ್ಪಿಗೆ ಪಡೆದು ತಿಳಿಸುವೆ ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ಹೇಳಿದರು. ಈ ನಡುವೆ ದೆಹಲಿಗೆ ತೆರಳಿ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆದಿದ್ರು ಶ್ರೀರಾಮುಲು. ಆದರೆ ಮೊನ್ನೆ ಸಭೆಯಲ್ಲಿ ಪಾದಯಾತ್ರೆ ಬೇಡ ಅಂತ ST ಲೀಡರ್ಸ್ ಹೇಳ್ತಾ ಇದ್ದಾರೆ. ತರಾತುರಿಯಲ್ಲಿ ಪಾದಯಾತ್ರೆ ಮಾಡೋದು ಕಷ್ಟ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಓಕೆ, ಸ್ಕೆಡ್ಯೂಲ್ ಟ್ರೈಬ್ ಲೀಡರ್ಸ್. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನೋಡಿ, ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ನೀವು ಕೇಳಿರ್ಬೋದು ಅಲ್ವಾ? ಲೆಕ್ಕಾಚಾರ, ಸ್ಟ್ರಾಟಜಿ. ಏನು ಮಾಡಿದರೆ ಏನಾಗುತ್ತೆ, ಯಾವುದು ಒಂದು ಹೆಜ್ಜೆ ಮುಂದಿಟ್ಟರೆ ಎಷ್ಟು ಕಷ್ಟ ಆಗ್ಬೋದು, ಹಿಂದಿಟ್ಟರೆ ಎಷ್ಟು ಕಷ್ಟ ಆಗ್ಬೋದು, ಯಾವ್ದು ಲಾಭ ಆಗುತ್ತೆ, ಯಾವ್ದು ನಷ್ಟ ಆಗುತ್ತೆ, ಎಲ್ಲವನ್ನೂ ನೋಡಬೇಕಾಗತ್ತೆ. ಈಗ ಬೇಡ ಅಂತಿದಾರಲ್ಲ ST ಲೀಡರ್ಸ್, ಅಂದರೆ ಸ್ಕೆಡ್ಯೂಲ್ ಟ್ರೈಬ್ ಲೀಡರ್ಸ್, ಅವ್ರ ವಾದ ಏನು? ನಾಗೇಂದ್ರ ಅವರ ರಾಜೀನಾಮೆಗಾಗಿ ಪಾದಯಾತ್ರೆ ಬೇಡ. ಪಾದಯಾತ್ರೆಗೆ ಇಳಿದ್ರೆ ಸಮುದಾಯದಲ್ಲಿ ಬೇಸರ ಉದ್ಭವಿಸುತ್ತೆ, ಸಮುದಾಯದಲ್ಲಿರುವಂಥ ನಾಯಕರು ಬೇಜಾರು ಮಾಡ್ಕೊಳ್ತಾರೆ, ಮತ್ತು ವೋಟರ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಪಕ್ಷದ ಹಿರಿಯ ನಾಯಕರು ಬಾರದೆ ಹೋದರೆ ಕಷ್ಟ ಆಗುತ್ತೆ. ಅದೇ ಜಾತಿಯ ಲೀಡರ್ಸ್ ಹೋರಾಟ ಮಾಡಿದರೆ ಒಳ್ಳೆಯದಲ್ಲ. ಹೀಗಾಗಿ ಪಾದಯಾತ್ರೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ, ಸೂಕ್ತ ಅಲ್ಲ, ನಾಟ್ ಅಪ್ರೋಪ್ರಿಯೇಟ್ ಥಿಂಗ್ ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಮುಂಚೆನೇ ಯೋಚನೆ ಮಾಡಿದರೆ ಚೆನ್ನಾಗಿರ್ತೈತಾ ಅನ್ನುವ ಪ್ರಶ್ನೆ ಕೂಡ ಈಗ ಗರಿಗೆದರಿದೆ. ಓಕೆ, ಈಗ ಯಾರು BJPಲಿ ST ಲೀಡರ್ ಅಂತ ಹೇಳಿದರೆ ಸದ್ಯಕ್ಕೆ ಯಾರು? ಶ್ರೀರಾಮುಲು. ಅವರಿಗೆ ಸಹಕಾರ ಸಿಗ್ತಾ ಇಲ್ವಾ? ರಾಮುಲು ಬೆಳೆಯೋದು ಪಕ್ಷದಲ್ಲಿ ಒಂದು ವರ್ಗಕ್ಕೆ ಬೇಕಾಗಿಲ್ಲ ಅನ್ನುವ ಮಾತಿದೆ. ಪಕ್ಷ ಅಂತ ಹೇಳಿದರೆ ಅಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಡ್ಯಾಶ್ ಎಲ್ಲ ಇರೋದು ನಿಮಗೆ ಗೊತ್ತಿದೆ. ರಾಮುಲು ಬೆಳೆದರೆ ಏನಾಗುತ್ತೆ? ತಮ್ಮ ಕುರ್ಚಿಗಳಿಗೆ ಕುತ್ತು ಬರಬಹುದು ಅನ್ನುವ ಲೆಕ್ಕಾಚಾರ ಇದೆ. ಶ್ರೀರಾಮುಲು ಏನಾದರೂ ಹೋರಾಟಕ್ಕೆ ಇಳಿಯೋಕೆ ಪದೇ ಅಡ್ಡಿ ಕೂಡ ಆಗ್ತಾ ಇದೆ. ಅಂದರೆ ರಾಮುಲು ರಾಜ್ಯ ಪ್ರವಾಸಿಗಳಿಗೆ ಪಕ್ಷದಲ್ಲೇ ಸರಿಯಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ, ಪರ್ಮಿಷನ್ ಸಿಗ್ತಾ ಇಲ್ಲ, ಸಹಕಾರನೂ ಇಲ್ಲ, ಅನುಮತಿನೂ ಇಲ್ಲ. ನಾಗೇಂದ್ರ ವಿರುದ್ಧ ಪಾದಯಾತ್ರೆ ಪ್ಲ್ಯಾನ್ ಮಾಡಿದ್ದೆ ಯಾರು ಗೊತ್ತಾ? ಶ್ರೀರಾಮುಲು. ಆದರೆ ಇದಕ್ಕೂ ಕಲ್ಲು ಹಾಕಿದೆ ರಾಮುಲು ವಿರೋಧಿ ಬಣ ಅನ್ನೋದು ರಾಜಕೀಯ ಲೆಕ್ಕಾಚಾರ. ನೋಡಿ, ಈಗ ಪಾದಯಾತ್ರೆ ನಡೆದ್ರೂ ಕಷ್ಟ, ನಡಿದೇ ಹೋದರೂ ಕಷ್ಟ. ಪಾದಯಾತ್ರೆ ಅಂದರೆ ನಡೆಯೋದು ಅಂದರೆ ಹಿಂಗಿದೆ. ಏನು ಮಾಡಿದರೂ ತಪ್ಪಾಗತ್ತೆ. ಅದಕ್ಕೆ ನಿಮ್ಮ ನಿರ್ಧಾರ ಅಚಲವಾಗಿದ್ದರೆ, ನಿಮ್ಮ ನಿರ್ಧಾರ ಸತ್ಯಕ್ಕೆ ಹತ್ತಿರವಾಗಿದ್ದರೆ, ನಿಮ್ಮ ನಿರ್ಧಾರ ನಮ್ಮ ಜನರಿಗೆ ಅನ್ಯಾಯ ಆಗಬಾರ್ದು, ಪ್ರಜೆಗಳಿಗೆ ನ್ಯಾಯ ಸಿಗಬೇಕು, ಅವರ ಎಲ್ಲ ಆಶೋತ್ತರಗಳಿಗೆ ಉತ್ತರ ಸಿಗಬೇಕು ಅನ್ನುವ ಏಕೈಕ ಇಂಟೆನ್ಷನ್, ಮನಸ್ಥಿತಿ ನಿಮ್ಮದು ಬಲವಾಗಿದ್ದಿದ್ರೆ ಖಂಡಿತವಾಗ್ಲೂ ನೀವು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಇವ್ರಿಗೆ ಗೊತ್ತಿದೆಯಲ್ಲ, ಸಿದ್ದರಾಮಯ್ಯ ಬಳ್ಳಾರಿಯವ್ರಿಗೂ ಇದೇನು ತೊಡೆ ತಟ್ಟೋದೇನು, ಸೆಡ್ ಹಾಕೋದೇನು ಎಲ್ಲವನ್ನು ಕೂಡ ನೀವು ಗಮನಿಸಿದ್ರೆ ಅದೆಲ್ಲವನ್ನು ನೋಡ್ತಾ ಇದ್ದಾರೆ. ಪಾದಯಾತ್ರೆ ಅಂತ ಹೇಳಿದಾಗ ಚಳವಳಿಗೆ ಅಥವಾ ಮುಂದಿನ ಅವರ ಸ್ಟ್ರಾಟಜಿಗಳಿಗೆ ಒಂದು ಅನುಕೂಲವಾಗುವಂಥ ಅಸ್ತ್ರ ಆಗಿರುತ್ತೆ. ಓಕೆ, ನೋಡೋಣ. ನನ್ನ ಕಲೆಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್. ಎಸ್, ವಿವೇಕ್ ಈಸ್ ಆನ್ ಫೋನ್. ವಿವೇಕ್, ಸದನ ಕದನ ಎಲ್ಲ ನೋಡ್ತಾ ಇದ್ದೀವಿ. ಯಾಕೆ ಯೂಟರ್ನು ಅಂತ ನೋಡಿದಾಗ ಈ ಆಲೋಚನೆ ಮುಂಚೆ ಇರಲಿಲ್ವಾ? ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದ ಅಥವಾ ಉದ್ದೇಶಿತ ಕುತಂತ್ರವ? ರಾಮುಲು ಅವರ ವಿರೋಧಿ ಬಣದವರ? ಏನು, ವಾಟ್ ಇಸ್ ದ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಆನ್ ದಿಸ್? ರಾಘವ್, ಈಗಾಗಲೇ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನಿಂದ ಕೂಡ ಅಷ್ಟೇ ಪಾದಯಾತ್ರೆ ಮಾಡಬೇಕು ಅನ್ನೋ ಒಂದಿಷ್ಟು ನಿರ್ಧಾರವನ್ನ ರಾಮುಲು ಅವರ ನಾವು ಹೋರಾಟವನ್ನು ಮಾಡಲೇಬೇಕು ಸರ್ಕಾರದ ವಿರುದ್ಧ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ರಾಮುಲು ಅವರು ಮುಂದಾಗಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ 2-3 ಮೀಟಿಂಗ್ಗಳು ಕೂಡ ಆಗಿತ್ತು. ಪಕ್ಷದ ಕಚೇರಿಯಲ್ಲಿ ಆಯ್ತು ಮಾಡೋಣ ಅನ್ನೋಟಿಗೂ ಕೂಡ ಬಂದಿತ್ತು. ಮತ್ತೆ ಕೆಲವೊಮ್ಮೆ ಕೇಳಿ ವಿಪಕ್ಷ ನಾಯಕ
ಪ್ರಮುಖ ನಾಯಕರಿದ್ದಾರೆ ಪ್ರಮುಖದಲ್ಲಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಬೇಡ ಅಂತ ಕೂಡ ಆಗಿತ್ತು. ಆದ್ರೂ ರಾಹುಲ್ ಅವರು ಈ ನಾಯಕರಾದಂತ BL ಸಂತೋಷ್ ಅವರು ಇವ್ರನ್ನೆಲ್ಲ ಹೋಗಿ ದೆಹಲಿಗೆ ಹೋಗಿ ಭೇಟಿ ಮಾಡಿ ನಾವು ಈ ವಿಚಾರವನ್ನ ಉಗ್ರವಾಗಿ ತೆಗೆದುಕೊಳ್ಬೇಕು, ಇದರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿ ಹೋಗಿ ದೆಹಲಿ ನಾಯಕರಿಗೆ ಭೇಟಿ ಮಾಡಿ ಕೂಡ ಬಂದಿರ್ತಾರೆ. ಅದಾದ ಬಳಿಕ ಓಕೆ ಮಾಡೋಣ ಅನ್ನೋದು ಕೂಡ ಒಂದಿಷ್ಟು ನಿರ್ಧಾರಗಳಾಗುತ್ತೆ. ಅದಾದ ಮೊನ್ನೆ ನಡೆದಂತ ಪಕ್ಷದ ಕಚೇರಿಯ ಮೀಟಿಂಗ್ ನಲ್ಲಿ ಮೂರು ವತಿಯಿಂದ ನಾವು ಇದು ಮಾಡಬೇಕಾ, ನಾವು ಸಮುದಾಯದ ಒಬ್ಬ ನಾಯಕನ ಮೇಲೆ ಹೋರಾಟ ಮಾಡಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಆ ರೀತಿಯ ನಾವು ಓಕೆ ವಿವೇಕ್, ಮುಂದಿನ ಬುಲೆಟಿನ್ಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತೆಗೆದುಕೊಳ್ಳೋಣ. ನೆಟ್ವರ್ಕ್ ಇಶ್ಯೂ ಇದ್ದಂಗೆ ಕಾಣ್ತಾ ಇದೆ. ಥ್ಯಾಂಕ್ ಯು ಎನಿವೆ ವಿವೇಕ್. ಒಟ್ಟಿನಲ್ಲಿ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಬಿ ಶ್ರೀರಾಮುಲು ಅವರಿಗೆ ಇಲ್ಲಿ ಸರಿಯಾದಂಥ ಸಹಕಾರ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ರಾಜಕೀಯ ಲೆಕ್ಕಾಚಾರ ಅಂತ ಗಮನಿಸಿದಾಗ ಅವ್ರು ಏನೇ ಹೋರಾಟ ಮಾಡಬೇಕು ಅಥವಾ ಯಾವುದೇ ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಒಂದು ಸಮುದಾಯದ ಲೀಡರ್ ಅಂತ ಗುರುತಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕು ಆ ಪ್ಲ್ಯಾನ್ಗಳನ್ನ ಅವ್ರು ಮಾಡ್ತಾಯಿದ್ರೆ ಅವರಿಗೆ ಪದೇ ಪದೇ ಹಿಂದೇಟು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪಕ್ಷದಲ್ಲಿರುವಂಥವ್ರು ಅನ್ನೋದು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಸುದ್ದಿ. ಓಕೆ, ಒಟ್ಟಿನಲ್ಲಿ ಪಾದಯಾತ್ರೆ ಮಾಡ್ತಾರೋ ಬಿಡ್ತಾರೋ, ಆದರೆ ಜನರ ಪರವಾಗಿ ನೀವು ಇರಿ ಅನ್ನೋದಷ್ಟೇ ನಮ್ಮ ಕಳಕಳಿ ಅಂತ.